ನಮ್ಮ ಕ್ಷೇತ್ರದಲ್ಲಿ ಮೊದಲಿಗೂ ಈಗೂ ತುಂಬ ವ್ಯತ್ಯಾಸ ಇದೆ. ನಾನು ಬಂದಾಗ ಓಪನ್ ಆಗಿ ಗಾಂಜಾ ನಡೀತಾ ಇತ್ತು, ಓಪನ್ ಆಗಿ ಮಾಡ್ತಾ ಇತ್ತು. ನೀರಿನ ಸಮಸ್ಯೆ ತುಂಬಾ ಇದೆ. ನಿಮ್ಮ ಹತ್ರನೂ ಮಾತಾಡಿದ್ವಿ. ನಾವು ಬಂದ್ಬಿಟ್ಟು ಯಾವ ವಾರ್ಡ್ಗೆ ಹೋಗ್ತೀವಿ ಅಂತ ನೀವು ಹೇಳ್ಬೇಕು. ಪುಲಕೇಶಿ ನಗರ ವಾರ್ಡ್, ನೀನು ಪುಲಕೇಶಿ ನಗರ ಕ್ಷೇತ್ರದ ನೀನು ವಾರ್ಡೆಲ್ಲ ತಲೆ ಕೆಡಿಸ್ಕೊಂಬೇಡ, ನಾನು ಇದೀನಲ್ಲ. ಆದ್ರೆ ನೀವ್ ಹೇಳಿದ್ರಿ ನಮ್ಮ ಲೀಡರ್ಗಳು ಸಿಬ್ಬಂದಿ ಇಲ್ಲ ಅಂತ ಹೇಳಿದ್ರೆ, ಲೀಡರ್ ಹೇಳಿದ್ರಿ, ಸಮೀವುಲ್ಲಾ ಹೇಳಿದ್ರಿ. ಸಮೀವುಲ್ಲಾ 6 ತಿಂಗಳಿಂದ ಮಾತಾಡಿದ್ರಿ. ಇವಾಗ ಶಿವ್ಗೆ ಹೇಳಿದ್ದೀರಾ, ಶಿವ್ ಬಂದ್ಬಿಟ್ಟು ಫೋನೇ ಎತ್ತದಿಲ್ಲ. ನೀರಿನ ಸಮಸ್ಯೆ. ಒಂದ್ ನಿಮಿಷ ಇರಪ್ಪ, ಬೋರ್ ಹಾಕಿರೋದು ಹೇಳ್ತೀನಿ. ನೀನು ಮಾಡೋಣ ನೋಡಿ, ಇದನ್ನೇ ನಿಮ್ ಲೀಡರ್ ಈಗ ಬ್ಲಾಕ್ ಪ್ರೆಸಿಡೆಂಟ್ ಆದ್ರೂ ನಿಮ್ ಲೀಡರ್ ಜೋಶ್, ನಿಮ್ರು ಬ್ಲಾಕ್ ಪ್ರೆಸಿಡೆಂಟ್ ಇಂತ ಸಮಸ್ಯೆ ಬಂದಾಗ ನೀವು ಅಟೆಂಡ್ ಮಾಡ್ಬೇಕು ಅವ್ರಿಗೆ. ನೀವು ಅವರು ಉದಾಹರಣೆ ನೋಡಿ, ಯಜಮಾನ್ರೆ ಬೋರ್ವೆಲ್ ಹಾಕ್ಸಿದೀವಿ, ಒಳ್ಳೆ ನೀರು ಬಿಟ್ಬಿಟ್ಟಿದೆ ಬಿಲಾಲ್ ನಗರದಲ್ಲಿ. ಪೈಪ್ ಲೈನ್ ಯಾವಾಗ ಹಾಕ್ತಾರೆ ರೇಸ್ ಬೈ ಬೋರ್ವೆಲ್ಗೆ? ಯಾವಾಗ ನೀವು ನೀರು ಯಾವಾಗ ಕೊಡ್ತೀರಾ ಆಚೆ ಅವ್ರಿಗೆ? ಬೋರ್ವೆಲ್ ನೀರು ಹಾಕಿ, ಬೋರ್ವೆಲ್ ಹಾಕಿ ನೀರು ಬಿದ್ದಿದೆ 3 ಇಂಚು. ಹಾ, ಕನೆಕ್ಷನ್ ಯಾರದು ವಹಿಸಿರೋದು? ನೀವ ನಾಗೇಶ? ನಾಗೇಶ್ ಯಾವಾಗ ಆಗ್ತಾನೆ? ನಾಗೇಶ್, ನಿಮಗೆ ಇನ್ನೊಂದು ವಾರದಲ್ಲಿ 3 ಇಂಚು ನೀರು ಈಚೆ ಬರ್ತದೆ ಅಲ್ಲಿ. ಇಲ್ಲಿ ಕೇಳಿಸ್ಕೊಳ್ಳಿ, ಬೋರ್ವೆಲ್ ಹಾಕ್ಸಿದ್ವಿ ನಿಮ್ಗೋಸ್ಕರ, ನೀರು ಬಿದ್ದಿದೆ ಅಲ್ಲೇನಪ್ಪ? ನೀರು ಬಿದ್ದಿದೆ. ಈಗ ನಿಮ್ಗೆ ಏನಾಗ್ಬೇಕು ಅಂದ್ರೆ ನೀರು ಮೋಟರ್ ಕುಣಿಸಿ ಆಚೆ ನೀರು ಬರ್ತದೆ, ನೀರ್ ಪ್ರಾಬ್ಲಮ್ ಸಾಲ್ವ್. ವಾಟರ್ ಸಪ್ಲೈ ನಮಗೆ ಸ್ಪಂದಿಸ್ತಾನೆ ಇಲ್ಲ. ಅದಕ್ಕೆ ನೀನು ಬೋರ್ವೆಲ್ ಹಾಕ್ಸಿರೋದು, ಸ್ಪಂದಿಸ್ತಾರೆ. ಕೇಳಿಸ್ಕೊಳ್ಳಿ, ಈಗ ಕಾವೇರಿ ವಾಟರ್ ಪ್ರಾಬ್ಲಮ್ ಆಗಿದೆ, GLR ಹಾಕೋವರೆಗೂ ಇವೆಲ್ಲ ಇರ್ತದೆ. ನಮ್ಮ ಲೈನ್ ನಲ್ಲಿ ಮೀಟರ್ ಬಿಲ್ ತೆಗೆದು ನೋಡ್ಬಿಟ್ಟು ಮಾಡೋದಕ್ಕೆ ಮಲ್ಲಪ್ಪ ಅವ್ರಿಗೆ ಹೇಳಿದೀನಿ. ಮಲ್ಲಪ್ಪ ಅವರು ಸ್ಪಂದಿಸ್ತಾನೆ ಇಲ್ಲ, ಅವ್ರ ಫೋನ್ ತೆಗಿತಾನೆ. ಏನ್ ತೆಗಿಬೇಕು ಸರ್? ನಮ್ಮ ಪಕ್ಕದ ಮನೆಗೆ 1 ಲಕ್ಷ ಲೀಟರ್ ಬರುತ್ತೆ ಸರ್ ನೀರು, ನನಗೆ 4,000 ಲೀಟರ್ ಬರುತ್ತೆ. ಅದಂಗ್ರೆ ಹೆಂಗೆ ವಿಚಿತ್ರವಾಗಿ ಅಲ್ಲಪ್ಪ, ಪಕ್ಕದವ್ರಿಗೆ 1 ಲಕ್ಷ, ಅವ್ರಿಗೆ 4,000 ಹೆಂಗಪ್ಪ? ಅವ್ರು ನೀರು ಕೊಡ್ಬೇಕಲ್ಲ ಸರ್. ಒಂದು ಲೈನ್ ಗ್ರಾವಿಟಿ ಇದೆ ಸರ್, ಒಂದು ಲೈನ್ ಪಂಪಿಂಗ್ ಇದೆ. ಬೆಲ್ಲಾಲ್ ನಗರ ಓಲ್ಡ್ ಔಟ್ಲೆಟ್ ಎಲ್ಲ ಶನಿವಾರ ಮಂಗಳವಾರ. ಅದೇನ್ರಿ ನೀವು ಒಂದು ನಿಮಿಷ ಇರಪ್ಪ, ನಾನು ಮಾತಾಡಬಾರ್ದು, ನಿಮ್ಮ ಪರವಾಗಿ ನಾನು ಮಾತಾಡೋದು 1 ನಿಮಿಷ ಇರಬೇಕು. ಈಗ ಅವರು ಒಂದು ಕ್ವಶನ್, ಇವೆಲ್ಲ ಡೋಂಟ್ ರಿಪೀಟ್. ಪಕ್ಕದವ್ರಿಗೆ ನೀರು, ಅವ್ರಿಗೆ ನೀರಿಲ್ಲ ಅಂದ್ರೆ ಸರ್? ಇಲ್ಲ ಸರ್, ನೀರು ಕನೆಕ್ಟ್ ಮಾಡ್ರಿ ಅವ್ರಿಗೂ. ಇವ್ರಿಗೆ ನೀರು ಮತ್ತೆ ಕನ್ಸಂಪ್ಷನ್ ವೇರಿಯೇಷನ್ ಆಗಿದೆ. ಆಯ್ತು, ಇವ್ರಿಗೂ ಮೋಟರ್ ಕನೆಕ್ಷನ್ ಕೊಡು. ಪಕ್ಕದ ಮನೆಗೆ ಬಂದಿಲ್ಲ ಅಂದ್ರೆ ಹೆಂಗಪ್ಪ? ಸರಿ ಸರ್, ಚೆಕ್ ಮಾಡೋದಲ್ಲ ನೀವು, ಇವೆಲ್ಲ ಬಿಡಬೇಕು. ಚೆಕ್ ಮಾಡ್ತೀನಿ ಮಾಡಿ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳು ವಿನಯ್. ಅವ್ರಿಗೆ ನೀರ್ ಕನೆಕ್ಷನ್, ನಾನು ನೀರೇ ಇಲ್ಲ ಅಂದಿದ್ದಕ್ಕೆ ಅವ್ರಿಗೆ ಹೇಳಿದೆ. ಪಕ್ಕದವ್ರಿಗೆ ಮಾತ್ರ ನೀರು ಸಿಗುತ್ತೆ, ಅವ್ರಿಗೆ ನೀರು ಸಿಗಲ್ಲ ಅಂದ್ರೆ ಯಾರಿಗೆ? ಎಲ್ಲಿಂದ ಕನೆಕ್ಷನ್? ಅಲ್ಲಿಂದ ಬದಲು ನೀರು ಬರುತ್ತಾ? ಹೇಳಿದಾರಾ? ಕನೆಕ್ಷನ್ ತಗೊಳಕ್ ಹೇಳಿದಾರಾ? ಹೇಳಿ ಅಬ್ರಾಮ್. ಕನೆಕ್ಷನ್ ತಗೊಳಕ್ ಹೇಳಿದ್ದೀರಾ? ಯಾಕೆ ತಗೊಂಡಿಲ್ಲ ಸರ್? ಅಲ್ಲಿ ರೋಡ್ ಕಟ್ಟಿಂಗ್ ಎಲ್ಲ ಎಲ್ಲ ಸರ್ ದುಡ್ಡು ಖರ್ಚು ಮಾಡೋದು. 150 ಅಡಿಯಿಂದ ಸರ್, 150 ಅಡಿಯಿಂದ ದುಡ್ಡಲ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಏನೋ ದುಡ್ಡು ಇದ್ದಿದ್ರೆ ಇಷ್ಟೊತ್ತು ತಗೊಂಡ್ಬಿಡೋರು. ನಿನ್ನೂ ಕೇಳ್ತಾ ಇರ್ಲಿಲ್ಲ ಅವರು ದುಡ್ಡು ಇದ್ದಿದ್ರೆ. ಎದುರುಗಡೆ ಲೈನ್ ಇದೆ ಸರ್, ಅದ್ರ ಪಕ್ಕದ ಮನೆ ಇಲ್ಲಪ್ಪ, ನಿಮ್ ಸಮಾಧಾನವಾಗಿರು. ನೀನು ಅವೆಲ್ಲ ದುಡ್ಡು ಖರ್ಚು ಮಾಡೋದು ಬೇಡ, ಪಕ್ಕದ ಮನೆಗೆ ಕನೆಕ್ಷನ್ ಮಾಡು. ಪಕ್ಕದಲ್ಲಿ ಕೊಡ್ತಾರಲ್ಪ, ಕನೆಕ್ಷನ್ ಮಾಡಪ್ಪ ಅವ್ರಿಗೆ. ಯಾಕೆ ಅವ್ರ ದುಡ್ಡು ಜಾಸ್ತಿ? ಅವ್ರು 6 ತಿಂಗಳ ಮುಂಚೆನೇ ಹೇಳಿದ್ದಾರೆ ತಗೊಳ್ಳಿ ಕನೆಕ್ಷನ್ ಅಂದ್ಬಿಟ್ಟು. ಆದ್ರೆ 150 ಅಡಿಯಿಂದ ಬೇಡ, ಅವ್ರ ದುಡ್ಡಿದ್ಯಾ? ಮತ್ತೆ ದುಡ್ಡಿದ್ದೀನಿ ಇಷ್ಟೊತ್ತು ತಗೊಂಡ್ಬಿಡೋರು ಪಾಪ. ಆಯ್ತು, ನಿಮ್ಗೆ ಹಂಗೆ ಹಾಕ್ಸೋಣ, ಅವ್ರ ಕನೆಕ್ಷನ್ ಮಾಡಿಸಿ. ಆಯ್ತಾ? 1 ನಿಮಿಷ, ಈಗೆಲ್ಲ ಕುತ್ಕೊಳ್ಳಿ. 30 साल की हिस्ट्री में पहली बार हुआ है। मैं मुबारकबाद देना चाहूँगा MLA साहब को। इश्यूज़ बहुत हैं, ऐसे इशू नहीं है, और 4 साल से कॉर्पोरेटर भी नहीं है, कॉर्पोरेशन भी नहीं रहा है, तो लॉट ऑफ इश्यूज़ आर देयर एंड गुड इनिशिएटिव बीन टेकन बाय द MLA टू सॉर्ट इट आउट. इंशाल्लाह मसले सर, क्या आपको नहीं लगता कि इतने बड़े प्रॉब्लम सॉल्व करने के लिए कॉर्पोरेटर्स का होना 100% ज़रूरी है? एक MLA और ऑफिसर इतना लोग, जरा आपको नहीं लगता क्या गवर्नमेंट को समझ में नहीं आता कि इतने बड़े बेंगलुरु प्रॉब्लम करने के लिए कॉर्पोरेशन का एग्जिस्ट होना ज़रूरी है? कॉर्पोरेशन का एग्जिस्ट, कॉर्पोरेटर्स का होना बहुत ज़रूरी है. विदाउट कॉर्पोरेटर्स इट इज़ वेरी डिफिकल्ट टू मैनेज द सिटी, and it's been conveyed to the President, Chief Minister, everybody
that the corporators are required to run the local governance. तो इंशाल्लाह मसला वो भी सॉर्ट आउट हो जाएगा और इलेक्शन भी अनकरीब में होएंगे 2-3 महीने में. एंड इट इज़ अ वेरी गुड इनिशिएटिव बाय द एमएलए एंड आई वुड लाइक टू कंग्रेचुलेट हिम ऑन दिस. थैंक यू सर, थैंक यू. नहीं देखिए, पहला एक इनिशिएटिव था एंड एमएलए भी यहाँ पर वीकली 2-3 बार रहते, 2-3 दिन रहते इधर. लोग आकर उनको अपने जो भी प्रॉब्लम्स हैं उनको बता सकते हैं. एंड देयर इज़ अ सिस्टम इन प्लेस इन एमएलए ऑफिस. यहाँ से भी काम हो रहा है. तो इंशाल्लाह भी एमएलए साहब बोले एवरी मंथ, हर महीने के पहले हफ्ते में ऐसा कार्यक्रम, ऐसा प्रोग्राम होगा. इसको हम स्प्लिट कर 3 वार्डों को, 2-3 वार्डों को मिलाकर करेंगे. सिंस 7 वार्ड बहुत ज़्यादा हो जाएंगे तो 2-3 वार्ड को मिलाकर एक प्रोग्राम करेंगे. ಈಗ 300ಕ್ಕಿಂತಲೂ ಜಾಸ್ತಿ ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅರ್ಜಿಗಳು ಬಂದಿದೆ. ಅದರಲ್ಲಿ 90ರಿಂದ 100 ಜನ ಇವತ್ತು ಕೇಳಿದ್ದಾರೆ. ಸಾಧ್ಯವಾದಷ್ಟು ಇಲ್ಲೇ ನಮ್ಮ ಅಧಿಕಾರಿಗಳು ಆನ್ಸರ್ ಮಾಡಿದ್ದಾರೆ, ಸಾಲ್ವ್ ಮಾಡಿದ್ದಾರೆ. ಉಳಿಕೆ ಅರ್ಜಿಗಳನ್ನ ಇದನ್ನ ಸೇರಿಸಿ ನಾವು ಅಧಿಕಾರಿಗಳಿಗೆ ಎಲ್ಲರಿಗೂ ಇದನ್ನ ಕಳಿಸ್ಕೊಡ್ತೀವಿ. ಆಮೇಲೆ ಅದನ್ನ ರಿವಿಷನ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಅರ್ಜಿಗಳಿಗೂ ಪರಿಹಾರ ನಾವು ಮಾಡ್ಕೊಡ್ತೀವಿ. ನೋ ಕ್ವಶನ್, ನೋ ಕಾಂಪ್ರಮೈಸ್. ಎಲ್ಲ ಅರ್ಜಿಗಳಿಗೂ ಪರಿಹಾರ ಆದಷ್ಟು ಬೇಗನೆ. ಓಕೆ, ಈಗ ಇಂಪಾರ್ಟೆಂಟ್ ಸಮಸ್ಯೆ ಇರೋದು ಈ ಸುಮಾರು ಬಸ್ ಸ್ಟಾಂಡ್ಗಳ ಬಗ್ಗೆ ಸ್ಟೂಡೆಂಟ್ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನೆಕ್ಸ್ಟ್ ನಮ್ದು ಇರೋದೇ ಎಲ್ಲಾ ಬಸ್ ಸ್ಟ್ಯಾಂಡ್ಗಳನ್ನ ಆಧುನೀಕರಣಗೊಳಿಸಿ ಅಭಿವೃದ್ಧಿ ಮಾಡಿ ನಾವು ಎಲ್ಲಾ ಬಸ್ ಸ್ಟಾಪ್ಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಮಾಸ್ ರೋಡ್ನಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ. ಇಲ್ಲ ನಮ್ದು JLR ಸ್ಟಾರ್ಟ್ ಆಗ್ಬೇಕು, ವೈಟ್ ಟಾಪಿಂಗ್ 100 ಕೋಟಿ ಸ್ಟಾರ್ಟ್ ಆಗ್ಬೇಕು. ಇನ್ನ ಸುಮಾರು ದುಡ್ಡು ಪೆಂಡಿಂಗ್ ಇದೆ. ಎಲ್ಲ ಈ ನಮ್ಗೆ 2 ತಿಂಗಳು ವೇಸ್ಟ್ ಆಯ್ತು MP ಎಲೆಕ್ಷನ್ ಅಲ್ಲಿ, ಏನು ಮಾಡಕ್ ಆಗ್ಲಿಲ್ಲ. ಈಗೆಲ್ಲ ಟೆಂಡರ್ಗಳೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸರ್, ಪ್ರಕಾಶ್ ರಾಥೋಡ್ ಸರ್ ಇಲ್ಲಿದ್ದಾರೆ. ಈ ಲಾ ಅಂಡ್ ಆರ್ಡರ್ ಸಮಸ್ಯೆ ಬಗ್ಗೆ ಈಗ ಪರ್ಟಿಕ್ಯುಲರ್ಲಿ ಈ ಗಾಂಜಾ ಇದ್ರ ಬಗ್ಗೆ ಹಿಂಚೆ ಸುನಿಲ್ ಸರ್ ಜೊತೆ 2-3 ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಸರ್, ಇದ್ರ ಬಗ್ಗೆ ಜನರ ಜೊತೆ ಸೇರಿಸಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್. ನೋಡಿ, ಆದಷ್ಟು ನಮ್ಮ ಕ್ಷೇತ್ರದಲ್ಲಿ ಮೊದಲಿಗೂ ಈಗೂ ತುಂಬಾ ವ್ಯತ್ಯಾಸ ಇದೆ. ನಾನು ಬಂದಾಗ ಓಪನ್ ಆಗಿ ಗಾಂಜಾ ನಡೀತಾ ಇತ್ತು, ಓಪನ್ ಆಗಿ ಮಾಡ್ತಾ ಇತ್ತು. ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಅದನ್ನ ಬಹಳ ರೀತಿ ಟೆಕ್ನಿಕಲ್ ಆಗಿ ಮೀಟಿಂಗ್ ಮಾಡಿ ಹೆಚ್ಚು ಒತ್ತಡ ಕೊಟ್ಟು ಈ ಎಲ್ಲಾ ಕಡೆ ಓಡಾಡಿ ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಈಗ ಕಣ್ಣು ಮುಂದೆ ಆಗುವಂಥದ್ದು ಸ್ಟಾಪ್ ಆಗ್ಬಿಟ್ಟಿದೆ. ಈಗ ಕದ್ದು ಮುಚ್ಚಿ ಮಾಡ್ತಾವ್ರೆ. ಮನೆನೇ ಕಳ್ಳ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಹಂಗೆ ನಮ್ಮ ಕ್ಷೇತ್ರದಲ್ಲಿ ಮನೆಗಳಲ್ಲಿ ನಡೀತಾ ಇದೆ. ಅದು ನೀವು ಸಾರ್ವಜನಿಕರು ಎತ್ತೆಚ್ಚಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ರೆ ಅದು ಅವಾಯ್ಡ್ ಆಗ್ತದೆ. ಸರ್, ಇವತ್ತು ಇಲ್ಲಿ ನೋಡಿದ ಪ್ರಕಾರ ಅತಿ ಹೆಚ್ಚಾಗಿ ಮೇಜರ್ ಬಂದಿದ್ದು ನೀರಿನ ಸಮಸ್ಯೆ. ಅದಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ತೀರಾ? ಏನು ಯಾವ ರೀತಿ? ಈಗ JLR ಹಾಕ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಅದು ಪೂಜೆ ಮಾಡ್ತೀವಿ. ಈಗ ಟೆಂಡರ್ ಕರೆದಿದ್ದೀವಿ, ಪ್ರೊಸೆಸಿಂಗ್ ಅಲ್ಲಿ ಇದೆ. ಟೆಂಡರ್ ಹಾಕೋದು, ಕೆಲಸ ಮಾಡೋದು, ಪೂಜೆ ಮಾಡೋದು, JLR ಮಾಡೋದು, ನೀರು ತರೋದು, ಬಿಡೋದು ಅಷ್ಟೇ. ನೀರಿಲ್ಲ ಇರೋದನ್ನ ಆದಷ್ಟು ಬೋರ್ವೆಲ್ ಹಾಕ್ಸಿದೀವಿ. ಈಗ ಮೊನ್ನೆ 2 ಕೋಟಿ 3 ಕೋಟಿ ಸ್ಯಾಂಕ್ಷನ್ ಮಾಡಿ 20 ಬೋರ್ವೆಲ್ ಹಾಕ್ಸಿದೀವಿ. ಪೈಪ್ ಲೈನ್ ಹಾಕ್ಸ್ತಾ ಇದೀವಿ. ಪ್ಯಾರಲಲ್ ಮಾಡ್ತಾ ಇದೀವಲ್ಲ, ಹಳೆ ಬೋರ್ಗಳೆಲ್ಲ ರೆಡಿ ಮಾಡಿಸ್ತಾ ಇದೀವಲ್ಲ. ಸರ್, ಕಡೆ ಪ್ರಶ್ನೆ, ಈಗ ಸರ್ಕಾರದಿಂದ 5 ಗ್ಯಾರಂಟಿಗಳು, ಅದಕ್ಕೆ ಕಮಿಟಿಗಳಂತ ತಾವು ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಎಷ್ಟು ಎಫೆಕ್ಟಿವ್ ಆಗಿ ನಡೀತಾ ಇದೆ? ತುಂಬಾ ಎಫೆಕ್ಟಿವ್ ನಡೀತಾ ಇದೆ. ಎಲ್ಲರಿಗೂ ಫೆಸಿಲಿಟಿ ಸಿಗ್ತಾ ಇದೆ. ಜನ ಹ್ಯಾಪಿಯಾಗಿದ್ದಾರೆ. ಜನ ನಮ್ಮ ಪಕ್ಷದ ಬಗ್ಗೆ ಇದಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಗೌರ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ಜನಗಳಿಗೆ ಅನುಕೂಲ ಆಗ್ತಾ ಇದೆ.